Hello students. Now let us study the Kirchhoff's voltage law. What is the Kirchhoff's voltage law states? Okay, it is also be called as the loop law antanu karithivi. Okay, then what is meant by the loop? Loop means any closed path for the flow of electric current in an electric network is called as the loop. The any closed path for the flow of current in an electric network is called as the loop anta karithivi, and it is also called as the loop law. Kirchhoff's law innondu ಹೆಸರೇನು loop law ಅಂತಲೂ ಕೇಳಬಹುದು. So let us discuss the statement for the KVL. It states that the algebraic sum of change in potential difference across any closed loop, okay, any loop direct agi, any loop in an electric network involving cells and resistors is 0. Okay, what is the statement for the Kirchhoff's voltage law? It states that the algebraic sum of change in potential difference across any loop in an electric network involving cells and resistors is 0. So what is the statement? It states that the algebraic sum of change in potential difference across any loop in an electric network involving cells and resistors is 0. Okay. Now we will consider one circuit diagram. On the basis of that circuit, we will discuss this statement. Okay. So let us take one simple circuit. Okay, I will take this simple circuit. Okay, this is A, this one is B, and this is C and D. Okay, idaka E antini. Okay, E antini. So illindra current irta ide, that is I. Illi bandinaytu this it becomes I1 and this is I2. Okay, illi I1 adandre illi ಏನು ಇರಬೇಕಪ್ಪ, ಇಲ್ಲಿನೂ I1 ಬರಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಬರ್ತೀನಿ, I1 ಅಂತಾನೆ ತಗೋತೀನಿ. ಓಕೆ, ಇಲ್ಲಿ ಹಿಂಗೆ ಕರೆಂಟ್ ಅಲ್ಲ ಬರೋದು, ಸೊ ಅದಕ್ಕೆ ಇಲ್ಲಿ ಏನು ಬರ್ತದ, I2 ಅಂತ ತಗೋತೀನಿ, ಇಲ್ಲ ಅಗೇನ್ I ಬರ್ತದ. ಓಕೆ, ಸೊ ಲೆಟ್ ದಿಸ್ ಒನ್ R1, ದಿಸ್ ಇಸ್ R2 ಅಂಡ್ ದಿಸ್ ಇಸ್ R3 ಅಂಡ್ ಇದಕ್ಕೆ ಏನಂತೀನಿ R. ಇಲ್ಲಿ I2 ನೇ ಅನ್ನೋದಕ್ಕೆ R1, R2, R3 ಅಂಡ್ ದಿಸ್ ವಿಲ್ ಬಿ R4 ಅಂತ ತಗೊಳ್ತೀನಿ ನಾನು ಸುಮ್ಮನೆ. ಅರ್ಥ ಆಯ್ತಾ? ಇದಕ್ಕೆ ನಾವು KVL ಅನ್ನು ಅಪ್ಲೈ ಮಾಡಬೇಕು. ಯಾವ ರೀತಿ ಅಪ್ಲೈ ಮಾಡ್ತೀವಿ ಈಗ? ಅಪ್ಲೈಂಗ್ KVL ಟು ದಿ ಲೂಪ್. ಎಷ್ಟು ಲೂಪ್ಗಳದಾವ? ಕ್ಲೋಸ್ ಲೂಪ್, ಒಂದು ಲೂಪ್ ಇನ್ನೊಂದು ಲೂಪ್, ಎರಡು ಲೂಪ್ ಅದಾವ. ಓಕೆ, ಅಪ್ಲೈಂಗ್ KVL ಟು ದ ಲೂಪ್ A B C D A ಕ್ಲೋಸ್ ಆಗ್ತದೆ. A B C D and A. This completes one loop. ರೈಟ್, ಅರ್ಥ ಆಯ್ತಾ? ಇದಕ್ಕೆ KVL ಅನ್ನು ಅಪ್ಲೈ ಮಾಡೋದು. ಆಗ ಯಾವಾಗಲೂ ಅಪ್ಲೈ ಮಾಡುವಾಗ ಸೈನ್ ಕನ್ವೆನ್ಷನ್ಸ್ ನೆನಪಿಡಬೇಕು. ಏನ್ ಸೈನ್ ಕನ್ವೆನ್ಷನ್ಸ್ ಅಂತಂದ್ರೆ, ಈಗ ಇಫ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಅಲಾಂಗ್ ದ ಕನ್ಸಿಡರ್ಡ್ ಡೈರೆಕ್ಷನ್, if the direction of current is along the considered direction, then we should consider the negative sign. Electric potential ಏನು ತಗೋಬೇಕು, ನೆಗೆಟಿವ್ ತಗೋಬೇಕು.
ನಾವು ಹಿಂಗೆ ಹೋಗಿವಲ್ಲ ಎ ಬಿ ಸಿ ಡಿ ಎ ಅಂತೇಳಿ, ಅಂದ್ರೆ ಇದು ಅಲಾಂಗ್ ಅದ, ಡೈರೆಕ್ಷನ್ ಅಲಾಂಗ್ ಅದ, ಅದಕ್ಕೆ ಏನ್ ಮಾಡ್ತೀರಿ ನೆಗೆಟಿವ್ ಮೈನಸ್ I1 ಇಂಟು R1. ಇದನ್ನು ಅಲಾಂಗ್ ಅದಲ್ಲ ಬಿ, ಅದಕ್ಕೆ ಏನ್ ತಗೋತೀರಿ ಮೈನಸ್ I1 ಇಂಟು R3. ಓಕೆ, ಇಲ್ಲಿ ಬಂದಾಗ ಇದು ಏನೈತಿ ಹಿಂಗ ಹೊಂಟಾಗ ಅಪೋಸಿಟ್ ಐತಲ್ಲ, ಅದಕ್ಕೆ ಪ್ಲಸ್ I2 ಇಂಟು R4. ಅರ್ಥ ಆಯ್ತಾ? ಸೊ ಹಿಂಗ ಬಂದಾಗ ಇದನ್ನು ಅಪೋಸಿಟ್ ಆಗ್ತದಲ್ಲ, ಇದನ್ನು ಅಪೋಸಿಟ್ ಅದಲ್ಲ ಡೈರೆಕ್ಷನ್, ಅದಕ್ಕೆ ಪ್ಲಸ್ I2 ಇಂಟು R2. ಓಕೆ, is equal to 0. ಈ ರೀತಿ ಅಪ್ಲೈ ಮಾಡುವಂಥದ್ದು. ಓಕೆ 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 ಈಗ if the direction of the current is opposite, then ಏನು ತಗೊಂಡ್ರಿ ಪಾಸಿಟಿವ್ ತಗೊಂಡ್ರಿ. ಈಗ ಸೆಲ್ ಅದಪ್ಪ, ಅದರೊಳಗೆ ಒಂದು ಸೆಲ್ ಅದ, ಸೆಲ್ ಇದ್ದಾಗ ಏನು ಮಾಡೋದು? ಈಗ ನಾನು ಎರಡನೇ ಲೂಪ್ ಅಪ್ಲೈ ಮಾಡ್ತೀನಿ. ಅಪ್ಲೈ KVL ಟು ದ ಲೂಪ್. ಯಾವುದು? ಎ ಡಿ ಸಿ ಅಂಡ್ ಎ. ಈಗ ಎ ಡಿ ಸಿ ಅಂಡ್ ಎ ಅಪ್ಲೈ ಮಾಡ್ತೀವಿ. ಎ ಡಿ ಸಿ ಎ, ಎ ಡಿ ಸಿ ಎ ಹಿಂಗೆ ಅಪ್ಲೈ ಮಾಡ್ತೀವಿ. ಅಂದರೆ ಹೆಂಗೆ ಹೋಗಿದ್ದೀವಿ ನಾವು, ಹಿಂಗೆ ಹೋಗಿದ್ದೀವಲ್ಲ, ಸೊ ಇದಕ್ಕೆ ಅಪ್ಲೈ ಮಾಡ್ತೀವಿ. ನೋಡು, ಫಸ್ಟ್ ಇದು ಬಂದು ಅಲಾಂಗ್ ಅದಲ್ಲ, ಇದು ಹಿಂಗೆ ಹೊಂಟಿವಿ ಅಂದ್ರೆ ಅಲಾಂಗ್ ಆಗ್ತದಲ್ಲ, ಮೈನಸ್ I2 ಇಂಟು R2. ಓಕೆ, ಈಗ ಹಿಂಗೆ ಹೋದಾಗ ಇದನ್ನು ಅಲಾಂಗೇ ಐತಲ್ಲ, ಅದಕ್ಕೆ ಏನು ಮಾಡ್ತೀರಿ ಮೈನಸ್ I2 ಇಂಟು R4. ಮತ್ತಿದು ಓಕೆ, ಇಲ್ಲಿ ಯಾವುದೇ ರೆಸಿಸ್ಟರ್ ಇಲ್ಲ, ಹಂಗಾಗಿ I ಕನ್ಸಿಡರ್ ಮಾಡೋದೇ ಇಲ್ಲ. ರೆಸಿಸ್ಟರ್ ಇದ್ದಾಗ ಮಾತ್ರ I, ರೆಸಿಸ್ಟರ್ ಇಲ್ಲ ಅಂದ್ರೆ I ಕನ್ಸಿಡರ್ ಮಾಡಬಾರ್ದು. ಬಟ್ ಸೆಲ್ ಅದ, ಸೆಲ್ ಇದ್ದಾಗ ಏನು ಕನ್ಸಿಡರ್ ಮಾಡ್ತೀರಿ? ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಸಣ್ಣ ಗೆರೆ ಯಾವಾಗಲೂ ನೆಗೆಟಿವ್, ದೊಡ್ಡ ಗೆರೆ ಯಾವಾಗಲೂ ಪಾಸಿಟಿವ್. ನೆಗೆಟಿವ್ ಟು ಪಾಸಿಟಿವ್ ಇತ್ತು ಅಂತಂದ್ರೆ ಅವಾಗ ಪ್ಲಸ್ ಇ, ಪಾಸಿಟಿವ್ ಟು ನೆಗೆಟಿವ್ ಇತ್ತಂದ್ರೆ ಮೈನಸ್ ತಗೋತೀವಿ. ಇಲ್ಲಿ ಮೈನಸ್ ಅಂತ ತಗೊಳ್ಳಲ್ಲ, ಪ್ಲಸ್ ಬಂತು. ಓಕೆ, ಇಸ್ ಈಕ್ವಲ್ ಟು ಏನು ಇಸಿ. ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು, ಅರ್ಥ ಆಗ್ತದೆ ತಾನಾಗೆ. ಸೊ ದಿಸ್ ಈಸ್ ದ ವೇ ಟು ಅಪ್ಲೈ ದಿ KVL. ತಿಳಿತಾ? ಇದನ್ನ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನೋಡಿ. ಸೊ ದಿಸ್ ಇಸ್ ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್. ಅಪ್ಲೈಡ್ ದ KVL ಅಂತ. ಅಪ್ಲೈಯಿಂಗ್ KVL ಟು ದ ಲೂಪ್ ಎ ಬಿ ಸಿ ಡಿ ಎ. ಕ್ಲೋಸ್ ಆಯ್ತು, ಕ್ಲೋಸ್ ಲೂಪ್ ಆಯ್ತು. ಇದಕ್ಕೆ ಅಪ್ಲೈ ಮಾಡಿದಾಗ ಡೈರೆಕ್ಷನ್, if the current direction is along the considered direction, then negative. ಅದಕ್ಕೆ ಮೈನಸ್ I1 R1 ಮೈನಸ್ I1 R3. ಇದು ಅಪೋಸಿಟ್ ಅದ, ಅದಕ್ಕೆ ಪ್ಲಸ್ I2 R4. ಇದು ಅಪೋಸಿಟ್ ಅದ, ಪ್ಲಸ್ I2 R2 ಅಂತ ತಗೊಂಡ್ರೆ. ಬಟ್ ಸೆಲ್ ಇದ್ದಾಗ ಏನು ಮಾಡ್ಬೇಕು? ಯಾವಾಗಲೂ ಸೆಲ್ ಇದ್ದಾಗ ಇಫ್ ದ ಕನ್ಸಿಡರ್ಡ್ ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಎಲೆಕ್ಟ್ರೋಡ್, ದೆನ್ ಏನು ತಗೋತೀನಿ? ಪ್ಲಸ್ ತಗೋತೀನಿ. ಇಫ್ ಪಾಸಿಟಿವ್ ಟು ನೆಗೆಟಿವ್ ಇತ್ತಂದ್ರೆ ಮೈನಸ್ ತಗೋಬೇಕು. ತಿಳಿತಾ? ಓಕೆ, ದಿಸ್ ಲಾ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ಇಟ್ ಈಸ್ ದ ಲಾ ಆಫ್ ಕನ್ಸರ್ವೇಷನ್. ಇಟ್ ಗಿವ್ಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. KCL ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್, KVL ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಸೊ ನೆನ್ಪಿಟ್ಕೊಡ್ರಿ, ಇದ್ರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಒನ್ ಬೈ ಒನ್ ಸಾಲ್ವ್ ಮಾಡೋದ್ರಿಂದ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ದಿಸ್, ಯು ಕ್ಯಾನ್ ಆಸ್ಕ್ ಇಟ್ ನೌ.